ನಿರಾಕರಿಸಿರುವಂತಹ ಪ್ರಿನ್ಸಿಪಾಲ್ ಸಿಬ್ಬಂದಿ ವಜಾ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ವರದಿಯ ಮೆಗಾ ಇಂಪ್ಯಾಕ್ಟ್. ಕಾಲೇಜು ಪ್ರಿನ್ಸಿಪಾಲ್ ಚಂದ್ರಶೇಖರ ಬೀರಾದಾರ ಹಾಗೆ ಸಿಬ್ಬಂದಿ ಸತೀಶ್ ಪವಾರ ವಜಾಗೊಳಿಸಿ ಆದೇಶ. ಸಾಯಿದೀಪ್ ಎಜುಕೇಷನ್ ಟ್ರಸ್ಟ್ನಿಂದ ಈ ಆದೇಶ ಹೊರಡಿಸಲಾಗಿದೆ. ಬೀದರ್ ಜಿಲ್ಲಾಧಿಕಾರಿ ಸೂಚನೆಯಂತೆ ವಜಾಗೊಳಿಸಲಾಗಿದೆ. ಸಿಟಿಗೆ ವಿದ್ಯಾರ್ಥಿ ಶುಚಿವ್ರತ ಕುಲಕರ್ಣಿಗೆ ನಿರಾಕರಣೆ. ಪ್ರಿನ್ಸಿಪಾಲ್ ಸಿಬ್ಬಂದಿ ಮೇಲೆ ಅನುಚಿತ ವರ್ತನೆ ಆರೋಪ. ನೋಡಿ, ಒಂಥರ ವಿಚಿತ್ರ ಕಾನೂನುಗಳು ಇವರೆಲ್ಲ. ಅದರ ರೂಲ್ಸ್ ಇರೋದೇ ಬೇರೆ, ಈ ಅಧಿಕಾರಿಯ ಮನಸ್ಥಿತಿ ಅನ್ನುವಂಥದ್ದು ಬೇರೆ. ಅಧಿಕಾರಿ ತಲೆಯಲ್ಲಿ ಇನ್ನೇನೋ ತುಂಬಿಕೊಂಡು ಇವಂದೇ ಒಂದು ರೂಲ್ಸು, ಅಲ್ಲಿರೋ ರೂಲ್ಸ್ ಬಿಟ್ಟು ಇವಂದೇ ಒಂದು ರೂಲ್ಸ್ ಮಾಡ್ಕೊಂಡಿದ್ದಾನೆ ಅಂತ ಅಧಿಕಾರಿಗಳ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತು. ಈಗಾಗಲೇ ಸಾಕಷ್ಟು ಜನ ಬ್ರಾಹ್ಮಣ ಸಮಾಜದವರು ಕೂಡ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಸೊ ಯಾವನಿದ್ದಾನೆ ಆ ಅಧಿಕಾರಿ ಆತನನ್ನ ವಜಾ ಮಾಡಬೇಕು ಅಂತ ರಿಪಬ್ಲಿಕ್ ಕನ್ನಡ ಇದರ ವಿರುದ್ಧ ಸಾಕಷ್ಟು ಧ್ವನಿ ಎತ್ತು, ನಿರಂತರ ವರದಿಯನ್ನು ಪ್ರಸಾರ ಮಾಡ್ತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸದ್ಯ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಯಾರು ಪರೀಕ್ಷೆಗೆ ನಿರಾಕರಣೆ ಮಾಡಿದ್ರಲ್ವಾ ಅಂತಹ ಪ್ರಿನ್ಸಿಪಾಲ್ ಸಿಬ್ಬಂದಿ ಈಗ ವಜಾ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ. ಇದು ಕಾಲೇಜು ಪ್ರಿನ್ಸಿಪಾಲ್ ಚಂದ್ರಶೇಖರ ಬೀರಾದಾರ ಹಾಗೆ ಸಿಬ್ಬಂದಿ ಸತೀಶ್ ಪವಾರ ವಜಾಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಸಾಯಿದೀಪ್ ಎಜುಕೇಷನ್ ಟ್ರಸ್ಟ್ನಿಂದ ಈ ಆದೇಶ. ಬೀದರ್ ಜಿಲ್ಲಾಧಿಕಾರಿ ಸೂಚನೆಯಂತೆ ವಜಾಗೊಳಿಸಲಾಗಿದೆ. ಸಿಟಿಗೆ ವಿದ್ಯಾರ್ಥಿ ಶುಚಿವ್ರತ ಕುಲಕರ್ಣಿ ಆ ವಿದ್ಯಾರ್ಥಿಗೆ ನಿರಾಕರಣೆ ಮಾಡಿದ್ದಾರೆ. ಶನಿವಾರ ತೆಗಿ, ಇಲ್ಲ ಅಂತ ಹೇಳಿದ್ರೆ ಎಕ್ಸಾಮ್ ಬರೆಯೋಕೆ ನಿನಗೆ ಅವಕಾಶ ಇಲ್ಲ, ಇಲ್ಲ ಅಂದರೆ ಶನಿವಾರವನ್ನು ಕಟ್ ಮಾಡೋದು. ನೋಡಿ ಎಂತೆಂಥ ಮನಸ್ಥಿತಿ ಅಧಿಕಾರಿಗಳು. ಇವರೆಲ್ಲ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಒಂದು ಮನಸ್ಥಿತಿಯ ಅಧಿಕಾರಿಗಳು. ನೋಡಿ, ಈಗ ಆದೇಶ ಪ್ರತಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಶನಿವಾರ ಧರಿಸಿದ್ರಿಂದ ಪರೀಕ್ಷೆಗೆ ನಿರಾಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನು ಮಾಡ್ತು. ವರದಿಯ ಫಲಶ್ರುತಿ ಈಗ ಸಿಕ್ಕಿರುವಂಥದ್ದು. ಆ ಆದೇಶ ಪ್ರತಿ ಕೂಡ ನೀವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಒಂದು ಕಡೆಯಲ್ಲಿ ಆ ವಿದ್ಯಾರ್ಥಿಯ ತಾಯಿ ಕೂಡ ಅಳಲನ್ನು ತೋಡ್ಕೊಂಡಿದ್ರು. ಕಷ್ಟಪಟ್ಟು ಓದಿಸಿದ್ವಿ, ಸಾಲ ಸೋಲ ಮಾಡಿಕೊಂಡು ಓದಿಸಿದ್ವಿ ಮಗನ್ನ, ಆದರೆ ಇಷ್ಟು ಓದಿಸಿದ್ರೆ ಈ CT ಎಕ್ಸಾಮ್ ಬರೆಯೋಕ್ಕಾಗ್ತಾ ಇಲ್ವಲ್ಲ. ಯಾವುದೋ ಒಂದು ಸಬೂಬು ಕಾರಣ ಕೊಟ್ಕೊಂಡು ಶನಿವಾರ ಇವನ್ ಯಾವೊಂದೋ ಮನಸ್ಥಿತಿ, ಇವನ್ ಯಾವನೋ ಹುಚ್ಚು ಅಧಿಕಾರಿ ಈತನ ತಗೊಂಡು ಬಂದ್ಬಿಟ್ಟು ತನ್ನ ಮಗನಿಗೆ ಇಲ್ಲಿ ಎಕ್ಸಾಮ್ ಬರ್ಸೋಕೆ ಆಗ್ತಾ ಇಲ್ವಲ್ಲ ಅಂತ ಅಳಲನ್ನು ತೋಡ್ಕೊಂಡಿದ್ರು. ನಿರಾಕರಿಸಿರುವಂತಹ ಪ್ರಿನ್ಸಿಪಾಲ್ ಸಿಬ್ಬಂದಿ ವಜಾ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ವರದಿಯ ಮೆಗಾ ಇಂಪ್ಯಾಕ್ಟ್. ಕಾಲೇಜು ಪ್ರಿನ್ಸಿಪಾಲ್ ಚಂದ್ರಶೇಖರ ಬೀರಾದಾರ ಹಾಗೆ ಸಿಬ್ಬಂದಿ ಸತೀಶ್ ಪವಾರ ವಜಾಗೊಳಿಸಿ ಆದೇಶ. ಸಾಯಿದೀಪ್ ಎಜುಕೇಷನ್ ಟ್ರಸ್ಟ್ನಿಂದ ಈ ಆದೇಶ ಹೊರಡಿಸಲಾಗಿದೆ. ಬೀದರ್ ಜಿಲ್ಲಾಧಿಕಾರಿ ಸೂಚನೆಯಂತೆ ವಜಾಗೊಳಿಸಲಾಗಿದೆ. ಸಿಟಿಗೆ ವಿದ್ಯಾರ್ಥಿ ಶುಚಿವ್ರತ ಕುಲಕರ್ಣಿಗೆ ನಿರಾಕರಣೆ. ಪ್ರಿನ್ಸಿಪಾಲ್ ಸಿಬ್ಬಂದಿ ಮೇಲೆ ಅನುಚಿತ ವರ್ತನೆ ಆರೋಪ. ನೋಡಿ, ಒಂಥರ ವಿಚಿತ್ರ ಕಾನೂನುಗಳು ಇವರೆಲ್ಲ. ಅದರ ರೂಲ್ಸ್ ಇರೋದೇ ಬೇರೆ, ಈ ಅಧಿಕಾರಿಯ ಮನಸ್ಥಿತಿ ಅನ್ನುವಂಥದ್ದು ಬೇರೆ. ಅಧಿಕಾರಿ ತಲೆಯಲ್ಲಿ ಇನ್ನೇನೋ ತುಂಬಿಕೊಂಡು ಇವಂದೇ ಒಂದು ರೂಲ್ಸು, ಅಲ್ಲಿರೋ ರೂಲ್ಸ್ ಬಿಟ್ಟು ಇವಂದೇ ಒಂದು ರೂಲ್ಸ್ ಮಾಡ್ಕೊಂಡಿದ್ದಾನೆ ಅಂತ ಅಧಿಕಾರಿಗಳ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತು. ಈಗಾಗಲೇ ಸಾಕಷ್ಟು ಜನ ಬ್ರಾಹ್ಮಣ ಸಮಾಜದವರು ಕೂಡ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಸೊ ಯಾವನಿದ್ದಾನೆ ಆ ಅಧಿಕಾರಿ ಆತನನ್ನ ವಜಾ ಮಾಡಬೇಕು ಅಂತ ರಿಪಬ್ಲಿಕ್ ಕನ್ನಡ ಇದರ ವಿರುದ್ಧ ಸಾಕಷ್ಟು ಧ್ವನಿ ಎತ್ತು, ನಿರಂತರ ವರದಿಯನ್ನು ಪ್ರಸಾರ ಮಾಡ್ತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸದ್ಯ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಯಾರು ಪರೀಕ್ಷೆಗೆ ನಿರಾಕರಣೆ ಮಾಡಿದ್ರಲ್ವಾ ಅಂತಹ ಪ್ರಿನ್ಸಿಪಾಲ್ ಸಿಬ್ಬಂದಿ ಈಗ ವಜಾ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ. ಇದು ಕಾಲೇಜು ಪ್ರಿನ್ಸಿಪಾಲ್ ಚಂದ್ರಶೇಖರ ಬೀರಾದಾರ ಹಾಗೆ ಸಿಬ್ಬಂದಿ ಸತೀಶ್ ಪವಾರ ವಜಾಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಸಾಯಿದೀಪ್ ಎಜುಕೇಷನ್ ಟ್ರಸ್ಟ್ನಿಂದ ಈ ಆದೇಶ. ಬೀದರ್ ಜಿಲ್ಲಾಧಿಕಾರಿ ಸೂಚನೆಯಂತೆ ವಜಾಗೊಳಿಸಲಾಗಿದೆ. ಸಿಟಿಗೆ ವಿದ್ಯಾರ್ಥಿ ಶುಚಿವ್ರತ ಕುಲಕರ್ಣಿ ಆ ವಿದ್ಯಾರ್ಥಿಗೆ ನಿರಾಕರಣೆ ಮಾಡಿದ್ದಾರೆ. ಶನಿವಾರ ತೆಗಿ, ಇಲ್ಲ ಅಂತ ಹೇಳಿದ್ರೆ ಎಕ್ಸಾಮ್ ಬರೆಯೋಕೆ ನಿನಗೆ ಅವಕಾಶ ಇಲ್ಲ, ಇಲ್ಲ ಅಂದರೆ ಶನಿವಾರವನ್ನು ಕಟ್ ಮಾಡೋದು. ನೋಡಿ ಎಂತೆಂಥ ಮನಸ್ಥಿತಿ ಅಧಿಕಾರಿಗಳು. ಇವರೆಲ್ಲ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಒಂದು ಮನಸ್ಥಿತಿಯ ಅಧಿಕಾರಿಗಳು. ನೋಡಿ, ಈಗ ಆದೇಶ ಪ್ರತಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಶನಿವಾರ ಧರಿಸಿದ್ರಿಂದ ಪರೀಕ್ಷೆಗೆ ನಿರಾಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನು ಮಾಡ್ತು. ವರದಿಯ
ಫಲಶ್ರುತಿ ಈಗ ಸಿಕ್ಕಿರುವಂಥದ್ದು. ಆ ಆದೇಶ ಪ್ರತಿ ಕೂಡ ನೀವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಒಂದು ಕಡೆಯಲ್ಲಿ ಆ ವಿದ್ಯಾರ್ಥಿಯ ತಾಯಿ ಕೂಡ ಅಳಲನ್ನು ತೋಡ್ಕೊಂಡಿದ್ರು. ಕಷ್ಟಪಟ್ಟು ಓದಿಸಿದ್ವಿ, ಸಾಲ ಸೋಲ ಮಾಡಿಕೊಂಡು ಓದಿಸಿದ್ವಿ ಮಗನ್ನ, ಆದರೆ ಇಷ್ಟು ಓದಿಸಿದ್ರೆ ಈ CET ಎಕ್ಸಾಮ್ ಬರೆಯೋಕ್ಕಾಗ್ತಾ ಇಲ್ವಲ್ಲ. ಯಾವುದೋ ಒಂದು ಸಬೂಬು ಕಾರಣ ಕೊಟ್ಕೊಂಡು ಜನಿವಾರ, ಇವನ್ ಯಾವೊಂದೋ ಮನಸ್ಥಿತಿ, ಇವನ್ ಯಾವನೋ ಹುಚ್ಚು ಅಧಿಕಾರಿ ಈತನ ತಗೊಂಡು ಬಂದ್ಬಿಟ್ಟು ತನ್ನ ಮಗನಿಗೆ ಇಲ್ಲಿ ಎಕ್ಸಾಮ್ ಬರ್ಸೋಕೆ ಆಗ್ತಾ ಇಲ್ವಲ್ಲ ಅಂತ ಅಳಲನ್ನ ತೋಡ್ಕೊಂಡಿದ್ರು. ಕರೆಸಿರುವಂತಹ ಪ್ರಿನ್ಸಿಪಾಲ್ ಸಿಬ್ಬಂದಿ ವಜಾ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ವರದಿಯ ಮೆಗಾ ಇಂಪ್ಯಾಕ್ಟ್. ಕಾಲೇಜು ಪ್ರಿನ್ಸಿಪಾಲ್ ಚಂದ್ರಶೇಖರ ಬೀರಾದಾರ ಹಾಗೆ ಸಿಬ್ಬಂದಿ ಸತೀಶ್ ಪವಾರ ವಜಾಗೊಳಿಸಿ ಆದೇಶ. ಸಾಯಿದೀಪ್ ಎಜುಕೇಷನ್ ಟ್ರಸ್ಟ್ನಿಂದ ಈ ಆದೇಶ ಹೊರಡಿಸಲಾಗಿದೆ. ಬೀದರ್ ಜಿಲ್ಲಾಧಿಕಾರಿ ಸೂಚನೆಯಂತೆ ವಜಾಗೊಳಿಸಲಾಗಿದೆ. ಸಿಟಿಗೆ ವಿದ್ಯಾರ್ಥಿ ಶುಚಿವ್ರತ ಕುಲಕರ್ಣಿಗೆ ನಿರಾಕರಣೆ. ಪ್ರಿನ್ಸಿಪಾಲ್ ಸಿಬ್ಬಂದಿ ಮೇಲೆ ಅನುಚಿತ ವರ್ತನೆ ಆರೋಪ. ನೋಡಿ, ಒಂಥರ ವಿಚಿತ್ರ ಕಾನೂನುಗಳು ಇವರಲ್ಲ. ಅದರ ರೂಲ್ಸ್ ಇರೋದೇ ಬೇರೆ, ಈ ಅಧಿಕಾರಿಯ ಮನಸ್ಥಿತಿ ಅನ್ನುವಂಥದ್ದು ಬೇರೆ. ಅಧಿಕಾರಿ ತಲೆಯಲ್ಲಿ ಇನ್ನೇನೋ ತುಂಬಿಕೊಂಡು ಇವಂದೇ ಒಂದು ರೂಲ್ಸು, ಅಲ್ಲಿರೋ ರೂಲ್ಸ್ ಬಿಟ್ಟು ಇವಂದೇ ಒಂದು ರೂಲ್ಸ್ ಮಾಡ್ಕೊಂಡಿದ್ದಾನೆ ಅಂತ ಅಧಿಕಾರಿಗಳ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತು. ಈಗಾಗಲೇ ಸಾಕಷ್ಟು ಜನ ಬ್ರಾಹ್ಮಣ ಸಮಾಜದವರು ಕೂಡ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಸೊ ಯಾವನಿದ್ದಾನೆ ಆ ಅಧಿಕಾರಿ ಆತನನ್ನ ವಜಾ ಮಾಡಬೇಕು ಅಂತ ರಿಪಬ್ಲಿಕ್ ಕನ್ನಡ ಇದರ ವಿರುದ್ಧ ಸಾಕಷ್ಟು ಧ್ವನಿ ಎತ್ತು ನಿರಂತರ ವರದಿಯನ್ನು ಪ್ರಸಾರ ಮಾಡ್ತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸದ್ಯಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಯಾರು ಪರೀಕ್ಷೆಗೆ ನಿರಾಕರಣೆ ಮಾಡಿದ್ರಲ್ವಾ ಅಂತಹ ಪ್ರಿನ್ಸಿಪಾಲ್ ಸಿಬ್ಬಂದಿ ಈಗ ವಜಾ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ. ಇದು ಕಾಲೇಜು ಪ್ರಿನ್ಸಿಪಾಲ್ ಚಂದ್ರಶೇಖರ ಬೀರಾದಾರ ಹಾಗೆ ಸಿಬ್ಬಂದಿ ಸತೀಶ್ ಪವಾರ ವಜಾಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಸಾಯಿದೀಪ್ ಎಜುಕೇಷನ್ ಟ್ರಸ್ಟ್ನಿಂದ ಈ ಆದೇಶ. ಬೀದರ್ ಜಿಲ್ಲಾಧಿಕಾರಿ ಸೂಚನೆಯಂತೆ ವಜಾಗೊಳಿಸಲಾಗಿದೆ. ಸಿಟಿಗೆ ವಿದ್ಯಾರ್ಥಿ ಶುಚಿವ್ರತ ಕುಲಕರ್ಣಿ ಆ ವಿದ್ಯಾರ್ಥಿಗೆ ನಿರಾಕರಣೆ ಮಾಡಿದ್ದಾರೆ. ಜನಿವಾರ ತೆಗಿ, ಇಲ್ಲ ಅಂತ ಹೇಳಿದ್ರೆ ಎಕ್ಸಾಮ್ ಬರೆಯೋಕ್ಕೆ ನಿನಗೆ ಅವಕಾಶ ಇಲ್ಲ, ಇಲ್ಲ ಅಂದರೆ ಜನಿವಾರವನ್ನು ಕಟ್ ಮಾಡೋದು. ನೋಡಿ ಎಂತೆಂಥ ಮನಸ್ಥಿತಿ ಅಧಿಕಾರಿಗಳು. ಇವರೆಲ್ಲ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಒಂದು ಮನಸ್ಥಿತಿಯ ಅಧಿಕಾರಿಗಳು. ನೋಡಿ, ಈಗ ಆದೇಶ ಪ್ರತಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಜನಿವಾರ ಧರಿಸಿದ್ರಿಂದ ಪರೀಕ್ಷೆಗೆ ನಿರಾಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನು ಮಾಡ್ತು. ವರದಿಯ ಫಲಶ್ರುತಿ ಈಗ ಸಿಕ್ಕಿರುವಂಥದ್ದು. ಆ ಆದೇಶ ಪ್ರತಿ ಕೂಡ ನೀವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಒಂದು ಕಡೆಯಲ್ಲಿ ಆ ವಿದ್ಯಾರ್ಥಿಯ ತಾಯಿ ಕೂಡ ಅಳಲನ್ನು ತೋಡ್ಕೊಂಡಿದ್ರು. ಕಷ್ಟಪಟ್ಟು ಓದಿಸಿದ್ವಿ, ಸಾಲ ಸೋಲ ಮಾಡಿಕೊಂಡು ಓದಿಸಿದ್ವಿ ಮಗನ್ನ, ಆದರೆ ಇಷ್ಟು ಓದಿಸಿದ್ರೆ ಈ CET ಎಕ್ಸಾಮ್ ಬರೆಯೋಕ್ಕಾಗ್ತಾ ಇಲ್ವಲ್ಲ. ಯಾವುದೋ ಒಂದು ಸಬೂಬು ಕಾರಣ ಕೊಟ್ಕೊಂಡು ಜನಿವಾರ, ಇವನ್ ಯಾವೊಂದೋ ಮನಸ್ಥಿತಿ, ಇವನ್ ಯಾವನೋ ಹುಚ್ಚು ಅಧಿಕಾರಿ ಈತನ ತಗೊಂಡು ಬಂದ್ಬಿಟ್ಟು ತನ್ನ ಮಗನಿಗೆ ಇಲ್ಲಿ ಎಕ್ಸಾಮ್ ಬರ್ಸೋಕೆ ಆಗ್ತಾ ಇಲ್ವಲ್ಲ ಅಂತ ಅಳಲನ್ನು ತೋಡ್ಕೊಂಡಿದ್ರು.